ಅಸ್ಲಾಂ ವಲೈಕುಮ್ ವರಹಮತುಲ್ಲಾಹಿ ವಬರಕಾತು. ನಾನು ಡಾಕ್ಟರ್ ಮೀರ್ ಎಚ್ ಅಂತ. ನಾನು ಒಂದು ಡಯಾಬಿಟಾಲಜಿಸ್ಟ್, ಜನರಲ್ ಪ್ರಾಕ್ಟೀಷನರ್, ಇನ್ಫೆಕ್ಷಿಯಸ್ ಡಿಸೀಸಸ್ ಸ್ಪೆಷಲಿಸ್ಟ್. ಮೆಡಿಕೇರ್ ಕ್ಲಿನಿಕ್ ಸಾಯಿಲ್ 1920 HSR ಲೇಔಟ್, ಬೆಂಗಳೂರು, ಕರ್ನಾಟಕ ರಾಜ್ಯ, ಭಾರತ ದೇಶದಿಂದ. ನಾನಿವತ್ತು ಚರ್ಚೆ ಮಾಡೋದು, ತುಂಬ ಪೇಷಂಟ್ ಬರ್ತಾರೆ, ಅವ್ರು ಹೇಳ್ತಾರೆ, ಸರ್ ನಮ್ಮ ಊರಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡೋದು ಹಾಗೂ ಸಂತಗಳು, ದೇವದೂತೆಗಳು, ಸಂದೇಶ ವಾಹಕರನ್ನು ಪ್ರಾರ್ಥನೆ ಮಾಡೋದರಲ್ಲಿ ತುಂಬ ಜನರು ಜಗಳ ಮಾಡ್ತಾ ಇದ್ದಾರೆ, ಒಬ್ಬರಿಗೊಬ್ಬರು ಸಾಯಿಸ್ತಾ ಇದ್ದಾರೆ, ಕೊಲೆ ಮಾಡ್ತಾ ಇದ್ದಾರೆ, ಲೂಟಿ ಮಾಡ್ತಾ ಇದ್ದಾರೆ. ಇದೆಲ್ಲ ಹಿಂಸೆ ನಡೀತಾ ಇದೆ. ನಾವು ಏನು ಮಾಡಬೇಕು ಅಂತ ಇದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನೀವು ಫಸ್ಟು ಅರ್ಥ ಮಾಡ್ಕೊಳ್ಬೇಕು ಎರಡು ತುಂಬ ಮುಖ್ಯ ಅಂಶಗಳು. ಒಂದು, ದೇವರು ಮತ್ತು ಅವರ ಎಲ್ಲ ದೇವದೂತೆಗಳು, ಸಂದೇಶವಾಹಕರು ಮತ್ತು ಸಂತಗಳು ಎಲ್ಲರೂ ದೇವರಿಂದ ದೂರ ಇಲ್ಲ. ಅವರು ದೇವರನ್ನು ರೆಪ್ರೆಸೆಂಟ್ ಮಾಡುವ ವ್ಯಕ್ತಿಗಳು. ಅವರು ಎಲ್ಲರೂ ದೇವರಿಂದನೇ ಕಳಿಸಲಾಗಿರೋದು. ಅದೆಲ್ಲರಿಗೂ ನ್ಯಾಯ ಮತ್ತು ಶಾಂತಿ ಮತ್ತು ಒಳ್ಳೆಯ ವ್ಯವಹಾರ ಒಬ್ಬರೊಬ್ಬರ ಜೊತೆ ಮಾಡಿ ಅಂತ. ಬಟ್ ಇದರಲ್ಲಿ ಇನ್ನೊಂದು ತುಂಬ ಮುಖ್ಯ ಅಂಶ ಇದೆ, ಅದು ಸೈತಾನ್ ಮತ್ತು ಅವರ ತಂಡ. ಅವರು ಬೇರೆ ಬೇರೆ ರೂಪದಲ್ಲಿ, ಬೇರೆ ಬೇರೆ ಭೇದದಲ್ಲಿ ನಮಗೆ ಬಂದು ನಮ್ಮನ್ನು ಕರೆದು ಏನು ಮಾಡ್ತಾರೆ, ಒಬ್ಬರಿಗೊಬ್ಬರ ಮೇಲೆ ದ್ರೋಹ, ದುಷ್ಟ, ಆ್ಯಂಗರು, ಜೆಲಸಿ ಇದೆಲ್ಲ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಯಾವ ರೀತಿಯಲ್ಲಿ ಅಂದರೆ, ನಾವು ಸತ್ಯ ಮತ್ತು ಸುಳ್ಳಿನಲ್ಲಿ ವ್ಯತ್ಯಾಸ ಮಾಡೋಕ್ಕೆ ಲಾಯಕ್ಕಿರಲ್ಲ. ಇದಕ್ಕೆ ಏನು ಮುಖ್ಯ ಅಂದರೆ, ನಿಮ್ಮ ಹೃದಯ ಶುದ್ಧವಾಗಿದ್ದರೆ ಮತ್ತು ನಿಮ್ಮ ಹೃದಯದಲ್ಲಿ ಆರೋಗ್ಯವಂತವಾಗಿದ್ದರೆ ನಿಮಗೆ ಈ ತೊಂದರೆ ಅಷ್ಟು ಕಷ್ಟ ಆಗೋದಿಲ್ಲ. ಬಟ್ ಈ ಇಡೀ ಪ್ರಪಂಚ ಇವಾಗ ದೇವರು ಮತ್ತು ದೇವರ ಆದೇಶವನ್ನು ಪಾಲಿಸುವ ತಂಡ ಮತ್ತು ಶೈತಾನ್ ಅವರ ತಂಡನಲ್ಲಿ ವಿಸ್ತಾರವಾಗಿದೆ. ಸೊ ದೇವರ ತಂಡ ಯಾವತ್ತೂ ಯಾರ ಮೇಲೇನೋ ಕೆಟ್ಟದು ಮಾಡೋದು ಅಂತ ಯೋಚನೆ ಮಾಡಲ್ಲ, ಅನ್ಯಾಯ ಮಾಡೋದು ಅಂತ ಯೋಚನೆ ಮಾಡಲ್ಲ. ಹಾಗೂ ಶೈತಾನ್ ಮತ್ತು ಅವರ ತಂಡ ಯಾವಾಗಲೂ ದುಷ್ಟ ಕೆಲಸಗಳನ್ನು ಮಾಡಿಕೊಂಡು, ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಕೊಂಡು, ಒಬ್ಬರ ಮೇಲೆ ಜೀವನ ಕಷ್ಟ ಮಾಡಿಕೊಂಡು ನರಕದಲ್ಲಿ ಹಾಕಬೇಕು ಅಂತ ಪ್ರಯತ್ನ ಪಡ್ತಾನೆ ಇರುತ್ತೆ. ಈ ಕಾಲದಲ್ಲಿ ಯಾಜೂಜ್ ಮಾಜೂಜು ಮತ್ತು ದಜ್ಜಾಲ್ ಥರನೂ ಶೈತಾನ್ ಅವರ ತಂಡ ಕೆಲಸ ಮಾಡ್ತಾ ಇದೆ. ದಯವಿಟ್ಟು ತಮ್ಮನ್ನು ಜೋಕರ್, ಕಾಮಿಡಿಯನ್, ಹ್ಯೂಮರ್ ಆರ್ಟಿಸ್ಟ್ ಆಗೋದ್ರಿಂದ ಕಾಪಾಡ್ಕೊಳ್ಳಿ. ಧನ್ಯವಾದಗಳು.